ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಿವಾಸದ ಬಳಿ ಇವತ್ತು ಸಾಕಷ್ಟು ವಿಶೇಷ ಅಭಿಮಾನಿಗಳು ಬಂದಿರತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇರ್ಬೋದು ಅಂದರೆ ವಿಶೇಷವಾಗಿ ದರ್ಶನ್ ಅವರಿಗೆ ಶುಭ ಹಾರೈಸಲಿಕ್ಕೆ ಬಂದಿರತಕ್ಕಂಥ ಮಹಿಳೆಯರಿದ್ದಾರೆ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಈ ವಿಶೇಷವಾಗಿ ದರ್ಶನ್ ಸರ್ಗೆ ಶುಭ ಹಾರೈಸ್ತಾ ಇದ್ದಾರೆ, ಹೇಗೆ ಅನಿಸ್ತಾ ಇದೆ, ಏನು ಪ್ಲಾನ್ ಮಾಡಿದ್ದೀರಾ ಅಂತ? ಸರ್, ನಾವು ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದೀವಿ. ನಿಮಗೆ ಗೊತ್ತು, ನಮ್ಮ ಬಾಸಿಗೆ ಸಿಕ್ಕಾಪಟ್ಟೆ ದೃಷ್ಟಿ ಆಗ್ಬಿಟ್ಟಿದೆ. ಒಂದು ದೃಷ್ಟಿ ತೆಗೆದ್ರೆ ಸಾಲಲ್ಲ ಅಂದ್ಬಿಟ್ಟು ನಾವು ಇಷ್ಟು ಜನ ಒಂದು 50 ಜನ ದೃಷ್ಟಿ ತೆಗಿಬೇಕು ಅಂತ ಬಂದಿದ್ದೀವಿ. ಸಿಕ್ಕಾಪಟ್ಟೆ ದೃಷ್ಟಿ ಆಗ್ಬಿಟ್ಟಿದೆ ಅವ್ರಿಗೆ. ಆ್ಯಂಡ್ ಅವ್ರಿಗೆ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನು 100 ವರ್ಷ ಅವ್ರು ಚೆನ್ನಾಗಿರಲಿ, ಅವ್ರು ಇದೇ ಥರ ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರಲಿ, ಒಳ್ಳೊಳ್ಳೆ ಮೂವಿಗಳು ಮಾಡಲಿ. ನೆಕ್ಸ್ಟ್ ಡೆವಿಲ್ ಬರ್ತಿದೆ, ನಿನ್ನೆ ನೋಡಿದ್ವಿ ಪೋಸ್ಟು, ಮಾಸ್ ಸಕ್ಕದಾಗಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಎಸ್, ನೋಡ್ತಾ ಇರ್ಬೋದು ಅಂದರೆ ದರ್ಶನ್ ಅವರಿಗೆ ದೃಷ್ಟಿ ಆಗ್ಬಿಟ್ಟಿದೆ. ಸೊ ಅದಕ್ಕೆ ನಾವು ದೃಷ್ಟಿ ತೆಗಲಿಕ್ಕೆ ಬಂದಿದ್ದೀವಿ ಅಂತ ಬರೋಬ್ಬರಿ 50 ಜನ ಮಹಿಳೆಯರ ತಂಡ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ದರ್ಶನ್ ಅವರ ಅಪ್ಪಟ ಅಭಿಮಾನಿಗಳು ಇವರೆಲ್ಲರೂ ಕೂಡ ಮತ್ತೊಬ್ಬರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಮೇಡಮ್, ನಿಮಗೆ ದರ್ಶನ್ ಸರ್ ಅಂದರೆ ಎಷ್ಟು ಇಷ್ಟ? ವಿಶೇಷವಾಗಿ ದೃಷ್ಟಿ ತೆಗೆದು ಅವ್ರಿಗೆ ಶುಭ ಹಾರೈಸ್ತಿದ್ದಾರೆ, ಹೇಗೆ ಅಂತ? ಸರ್, ನಾನು ಸ್ವಲ್ಪ ಕಡಿಮೆ. ಇವರಿಗೆ ನಿಮಗೆ ಅನಿಸ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ವಿಶೇಷವಾಗಿ ಬೇರೆ ಬೇರೆ ರೀತಿ ವಿಶ್ ಮಾಡ್ತಿರ್ತಾರೆ, ಬಟ್ ನೀವು ಅಂದ್ರೆ ದೃಷ್ಟಿ ತೆಗೆದು ವಿಶ್ ಮಾಡಕ್ ಬಂದಿದ್ದೀರಾ, ಎಲ್ಲಿಂದ ಬಂದಿದ್ದೀರಾ, ಹೇಗೆ ಅಂತ? ನಾವು ಹೊಸಕಳ್ಳಿಯಿಂದ ಬಂದಿದ್ದೀವಿ, ಇವ್ರು ಕಾಮಾಕ್ಷಿಯಿಂದ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇದು ಒಟ್ಟಾರೆಯಾಗಿ ಏನಂತಂದ್ರೆ ಬರೋಬ್ಬರಿ ಒಂದು 50ಕ್ಕಿಂತ ಹೆಚ್ಚು ಜನ ಮಹಿಳಾ ಅಭಿಮಾನಿಗಳು ಅವರಿಗೆ ದೃಷ್ಟಿ ತೆಗಲಿಕ್ಕೆ ಬಂದಿರತಕ್ಕಂಥದ್ದು. ಸೊ ತಮ್ಮ ಅಭಿಮಾನವನ್ನ ವಿಶೇಷವಾಗಿ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.